ಅದರದ್ದೊಂದು ನಡೆ ಇರುತ್ತೆ. ಇಷ್ಟು ದೂರಕ್ಕೆ ಹೋದ್ಮೇಲೆ ಮತ್ತೆ ಮರೆಯಾಗೋದು, ಇಷ್ಟು ದೂರಕ್ಕೆ ಹೋದ್ಮೇಲೆ ಮತ್ತೆ ಕಾಣಿಸಿಕೊಳ್ಳುವುದು. ಹೀಗೆ ಅದನ್ನೆಲ್ಲ ಅಷ್ಟು ದೂರಕ್ಕೆ ಹೋಗುವಾಗ ಸರಿಯಾಗಿ ಲೆಕ್ಕಾಚಾರ ಹಾಕಿ ಅದು ಇನ್ನು ಮರೆಯಾದ ಜಾಗದಿಂದ ಮೇಲಕ್ಕೆ ಹಾರಿ ಮತ್ತೊಂದು ಕಡೆಗೆ ಹೋಗುತ್ತೆ ಅನ್ನುವ ಕ್ಷಣಗಳನ್ನು ಎಣಿಸಿ ಮೊದಲೇ ಬಾಣವನ್ನು ಹಿಡಿದಿದ್ದವನು ಬಿಟ್ಟಿದ್ದಾನೆ. ಅದು ಸೀದ ಹೋಗಿ ಆ ಮೃಗರೂಪಧರನಾದಂತಹ ಮಾರೀಚನ ಎದೆಯನ್ನು ಸೀಳಿದೆ. ಸೀಳುವಾಗ ಮಾರೀಚ ಪ್ರಾಣವನ್ನು ಬಿಡುವಾಗಲೂ ದೊಡ್ಡದಾಗಿ ರಾವಣನ ಮಾತು ನೆನಪಾಗುತ್ತವನಿಗೆ. ಸ್ಮೃತ್ವಾ ತದ್ವಚನಂ ರಕ್ಷೋ ದಧ್ಯೌ ಕೇನತು ಲಕ್ಷ್ಮಣಂ. ಲಕ್ಷ್ಮಣನನ್ನು ಮತ್ತು ಸೀತೆಯನ್ನು ನೆನಪಿಸಿಕೊಂಡು ರಾಕ್ಷಸನಾದ ರಾವಣ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಇಹ ಪ್ರಸ್ತಾಪಯೇತ್ ಸೀತಾ ಶೂನ್ಯೇತಾಂ ರಾವಣೋ ಹರೇತ್ ಸಪ್ರಾಪ್ತ ಕಾಲಮಾಜ್ಞಾಯ ಚಕಾರ ಚ ತತಸ್ವರಂ ಸದೃಶಂ ರಾಘವಸ್ಯೈವ ಹಾಸೀತೆ ಲಕ್ಷ್ಮಣೇತಿ ಚ. ರಾವಣನ ಮಾತಿನ ಅನುಸರಣೆಯಂತೆ ಧ್ವನಿಯನ್ನು ರಾಮನಂತೆ ಬದಲಿಸಿಕೊಂಡು ಅಷ್ಟೂ ದೂರಕ್ಕೆ ಕೇಳುವಂತೆ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೂಗಿದ. ಲಕ್ಷ್ಮಣ ಅಂತ ಮೊದಲು ಕೂಗಿದರೆ ಡೌಟ್ ಬರುತ್ತೆ. ಯಾಕೆಂದರೆ ರಾಮಚಂದ್ರ ಏನು ತೊಂದರೆ ಆದರೂ ಮೊದಲು ಕೂಗುದು ಸೀತೆಯನ್ನು, ಆಮೇಲೆ ಲಕ್ಷ್ಮಣನನ್ನು ಕೂಗಿಕೊಳ್ತಾನೆ. ಹಾಗಾಗಿ ಮತ್ತೆ ಹಾ ರಾಮ ಅಂತ ಕೂಗಿದರೆ ಅವನು ಪೆಟ್ಟು ತಿಂದವನ ಹೆಸರನ್ನು ಕೂಗುವುದು ಅಂತ ಇಲ್ಲವೇ ಇಲ್ಲ, ರಾಮ ಕೂಗಿದ್ದು ಅಂತ ಆಗುವುದಿಲ್ಲ. ಆಗ ಅದಕ್ಕೋಸ್ಕರ ರಾಮನ ಹೆಸರನ್ನು ಬಿಟ್ಟು ಸೀತೆ ಮತ್ತು ಲಕ್ಷ್ಮಣನ ಹೆಸರನ್ನು ಗಟ್ಟಿಯಾಗಿ ರಾಮನ ದನಿಯಲ್ಲೇ ಕೂಗಿದಾಗ ಇತ್ತ ಚಕ್ರೇ ಸುಮಹಾಕಾಯೋ ಮಾರೀಚೋ ಜೀವಿತಂ ತ್ಯಜನ್ ತಥೋ ವಿಚಿತ್ರಕೇಯೂರಃ ಸರ್ವಾಭರಣಭೂಷಿತಃ ಹೇಮಮಾಲಿ ಮಹಾದಂಷ್ಟ್ರೋ ರಾಕ್ಷಸೋ ಭೂತ್ ಶರಾಹತಃ. ಅಲ್ಲಿಯ ತನಕ ಜಿಂಕೆಯ ರೂಪದಲ್ಲಿ ಇದ್ದಂತಹ ರಾಕ್ಷಸ ದೊಡ್ಡ ವಿಕಾರವಾದ ಅಕರಾಳವಾದ ಶರೀರದಿಂದ ನೆಲಕ್ಕೆ ದೊಡ್ಡದಾಗಿ ಬಿದ್ದಿದ್ದಾನೆ. ಬಾಣದ ಪೆಟ್ಟು ಆತನನ್ನು ಬಸಿದು ಬಿಟ್ಟಿದೆ, ಪ್ರಾಣವನ್ನು ಕಸಿದು ಬಿಟ್ಟಿದೆ. ತಂ ದೃಷ್ಟ್ವಾ ಪತಿತಂ ಭೂಮೌ ರಾಕ್ಷಸಂ ಘೋರದರ್ಶನಂ. ರುಧಿರ ನೆತ್ತರಿನಿಂದ ಸಿಕ್ತವಾದ ಶರೀರವನ್ನು ನೋಡಿ ರಾಮಚಂದ್ರವು ಇವನು ರಕ್ಕಸನೇ ಆಗಿದ್ದು, ಇವನನ್ನು ಕೊಲ್ಲಬೇಕಾಗಿದ್ದೇ ಸರಿಯಾಯಿತು ಆಯಿತು ಅಂತ ಹೇಳಿ ಕೂಡಲೇ ಮನಸ್ಸಿನಿಂದಲೇ ಸೀತೆಯನ್ನು ಮತ್ತು ಲಕ್ಷ್ಮಣನನ್ನು ನೆನಪಿಸಿಕೊಳ್ತಾ, ಲಕ್ಷ್ಮಣ ಹೇಳಿದ್ದೂ ಸರಿ, ಸೀತೆಗೆ ಈಗ ಉತ್ತರ ಕೊಡುವುದಕ್ಕೂ ಒಂದು ಸರಿಯಾದ ಕಾರಣ ಸಿಕ್ಕಿತು ಅಂತ ಯೋಚಿಸಿ ಮರಳಿ